ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ವಿಶ್ವಾಸಿಗಳು ಬೀಳುವುದೇಕೆ, ವೈ ಬಿಲಿವರ್ಸ್ ಫಾಲ್, ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನ ಮಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ನಾವು ನೋಡ್ತಾ ಇದ್ದೇವೆ, ಯಾವಾಗ ಒಬ್ಬ ಮನುಷ್ಯನು ತನ್ನ ಶರೀರದಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಶೋಧಿಸಲ್ಪಡುತ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಆಗ ಆ ಮನಸ್ಸು ಶೋಧನೆಗೆ ಸಮ್ಮತಿಸುವಾಗ ಅವನ ಹೃದಯದಲ್ಲಿ ಪಾಪವು ಗರ್ಭಧರಿಸುತ್ತದೆ ಅಂತೇಳಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ನಮ್ಮ ಪೂರ್ವ ಮನುಷ್ಯನು ಕ್ರಿಸ್ತನ ಕೂಡ ಶಿಲೆಗೆ ಹಾಕಲ್ಪಟ್ಟದೆಂಬುದು ಮಹಿಮೆಯುಳ್ಳ ಸತ್ಯವನ್ನು ನಾವು ಕಾಣುವಾಗ ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6 ವರ್ಸ್ 6, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6 ವರ್ಸ್ 6 ದೇವರ ವಾಕ್ಯದಲ್ಲಿ ಬರೆದಿದೆ, ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಪೂರ್ವ ಮನುಷ್ಯನನ್ನು ನಾವು ವಿಸರ್ಜಿಸಲು ಸಾಧ್ಯ. ನಂಬಿಕೆಯಿಂದ ನಾವು ಪೂರ್ವ ಮನುಷ್ಯನನ್ನು, ಹಳೆಯ ಮನುಷ್ಯನನ್ನು ವಿಸರ್ಜಿಸಲು ಸಾಧ್ಯ. ಮತ್ತು ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಒಂದು ಯೋಹಾನ 3ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಹಾಗಾಗಿ ನಾವು ಇನ್ನೂ ಶೋಧಿಸಲ್ಪಡುವೆವು. ಆದರೆ ನಮ್ಮ ಮನಸ್ಸು ಹೊಸ ಇನ್ನೊಂದು ನಮ್ಮ ಶರೀರದೊಂದಿಗೆ ಸಮ್ಮತಿಸೋದಿಲ್ಲ ಅಂತೇಳಿದ್ರೆ, ನೀವು ಹೊಸದಾಗಿ ಹುಟ್ಟಿರುವಾಗ, ನೀವು ಬಾರ್ನ್ ಅಗೇನ್ ಆಗಿರುವಾಗ ಏನಾಗುತ್ತೆ ಅಂತೇಳಿದ್ರೆ, ಈ ಪಾಪವನ್ನು ನೀವೇನು ಮಾಡ್ತೀರಾ ಅಂತೇಳಿದ್ರೆ ವಿರೋಧಿಸ್ತೀರ. ಪಾಪವನ್ನು ವಿರೋಧನ ಮಾಡ್ತೀರ ಹೊರತು ಪಾಪದ ಜೊತೆ ಇರೋದಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಒಬ್ಬ ಮನುಷ್ಯ ನೋಡ್ರಿ, ಸಡನ್ನಾಗಿ ಪಾಪಕ್ಕೆ ಬೀಳಲ್ಲ. ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ತನ್ನ ಶರೀರದಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟವನಾಗಿ, ಅಂದರೆ ಫಸ್ಟು ಎಳೆಯುತ್ತೆ. ಆಶಾಪಾಶಗಳು ಎಳೆಯುವಾಗ ಅದರಲ್ಲಿ ಯಾರು ಮರಳುಗೊಳ್ತಾರೋ, ಯಾರು ಶೋಧನೆಗೆ ಸಮ್ಮತಿಸ್ತಾರೋ, ಯಾರು ಅದನ್ನು ಆಳ್ವಿಕೆ ಮಾಡ್ಕೊಳ್ಳೋಕ್ಕೆ ಬಿಡ್ಕೊಳ್ತಾರೋ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪವು ಗರ್ಭಧರಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಸೊ ಯೂದನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆದಿದೆ. ಯೂದನ ಪತ್ರಿಕೆ 24ನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಸೊ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಆದರೆ ಯೇಸುವು ಎಡವಿ ಬೀಳದಂತೆ ಕಾಪಾಡುವುದಕ್ಕೂ ಶಕ್ತನಾಗಿದ್ದಾನೆಂದು ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಮತ್ತು ಪಾಪದಲ್ಲಿ ಬೀಳದಂತೆ ಕಾಪಾಡುವುದಕ್ಕೆ ಒಂದು ಜಯಕರವಾದ ಜೀವಿತವನ್ನು ಸಹ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವರು ವಾಗ್ದಾನ ಮಾಡಿದ್ದಾರೆ. ಕಾಲಲ್ಲಿ ಜಯದ ಜೀವಿತ ಮಾಡೋದಕ್ಕೆ ಸಾಧ್ಯ. ಹಾಲೆಲೂಯ. ನೋಡ್ರಿ, ಮೊದಲನೇದಾಗಿ ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಅಂತ ನೋಡುವಾಗ, ದೇವ ಭಯ ಇಲ್ಲದೆ ಇರುವಂಥದ್ದು, ದೇವರ ಬಗ್ಗೆ ಭಯ ಇಲ್ಲದೆ ಇರುವಂಥದ್ದು. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 9 verse 10. ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 9 verse 10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಅಂತೇಳಿ. ಸೊ ಹಾಗಾಗಿ ದೇವರ ಜ್ಞಾನ ಅನ್ನೋದು ಬಹಳ ಬಹಳ ಮುಖ್ಯ. ದೇವರ ಜ್ಞಾನ ಅನ್ನೋದು ಬಹಳ ಮುಖ್ಯ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 8 verse 13. ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ನಾವು ನೋಡ್ತಾ ಇದ್ದೇವೆ, ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ. ಅಂದರೆ ನೀವು ಪಾಪವನ್ನು ದ್ವೇಷ ಮಾಡ್ತೀರಾ, ಪಾಪವನ್ನು ದ್ವೇಷ ಮಾಡ್ತೀರಾ. ಹಾಲೆಲೂಯ. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಅಂತೇಳಿ ದೇವರು ಹೇಳಿರುವಂಥದ್ದು. ಸೊ ಹಾಗಾಗಿ ದೇವರು ಹೇಳಿದ ಮಾತಿಗೆ ನಾವು ವಿಧೇಯತೆಯನ್ನು ಸೂಚಿಸುತ್ತಾ, ವಿಧೇಯತೆಯನ್ನು ತೋರಿಸುತ್ತಾ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ದೇವರೇನು ಹೇಳ್ತಾರನ್ನ ಬಿಗಿಯಾಗಿ ಹಿಡಿದುಕೊಂಡವರಾಗಿರಬೇಕು. ದೇವರೇನು ಹೇಳ್ತಾರೋ ಅದನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡವರಾಗಿರಬೇಕು. ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪಾಪವನ್ನು ದ್ವೇಷಿಸ್ತೇವೆ. ನಾವು ಅದರಲ್ಲಿ ಕಾಂಪ್ರಮೈಸ್ ಆಗಿ ಜೀವಿಸೋದಿಲ್ಲ, ಕಾಂಪ್ರಮೈಸ್ ಲೈಫ್ನ ಜೀವಿಸೋದಿಲ್ಲ. ಹಾಲೆಲೂಯ. ನೋಡ್ರಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 2 verse 3 ಈ ರೀತಿಯಾಗಿ ಹೇಳುತ್ತೆ, ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕ ಕೂಯಿಕೊಂಡು ಅಂತ ಇದೆ. ಮತ್ತು 5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ ಅಂತೇಳಿ. ಹಾಲೆಲೂಯ. ಸೊ ನಾವು ಕೂಗಿ ಮೊರೆ ಇಡೋದಾದರೆ, ಹುಡುಕಿದ್ರೆ ಮಾತ್ರವೇ ನಮಗೆ ಸಿಗುವಂಥದ್ದಾಗಿದೆ. ದೇವರು ಕೊಡುವಂಥವರಾಗಿದ್ದಾರೆ. ಹಾಲೆಲೂಯ. ನಾವು ನೋಡ್ತಾ ಇದ್ದೇವೆ, ಯೆರೆಮೀಯನ ಪೂರ್ವನ ಗ್ರಂಥ 29ನೇ ಅಧ್ಯಾಯ ಬುಕ್ ಆಫ್ ಜೆರೆಮಯ ಚಾಪ್ಟರ್ 29 verse 13. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಅಂದರೆ ಮನಪೂರ್ವಕವಾಗಿ ಹುಡುಕೋರಿಗೆ ಮಾತ್ರ ಸಿಗುವಂಥದ್ದಾಗಿದೆ. ಹಾಲೆಲೂಯ. ಸೊ ನಾವು ದೇವರ ಮುಂದೆ ದೇವರ ವಾಕ್ಯ, ದೇವರೇನು ಹೇಳ್ತಾರೋ ಅದನ್ನು ಕೇಳಿ ಅದರ ಪ್ರಕಾರ ನಾವು ಜೀವಿಸೋದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು. ಹಾಲೆಲೂಯ. ಸೊ ದೇವರು, ನಾವು ಆತನಿಗೆ ಭಯಪಡ್ತಾ ಇದ್ದೀವೋ ಇಲ್ವೋ ಅಂತೇಳಿ ದೇವರು ಪರೀಕ್ಷಿಸುವಂಥವರಾಗಿದ್ದಾರೆ. ಸೊ ದೇವರು ದೇವರ ದೃಷ್ಟಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ನಾವು ದೇವರಿಂದ ಏನನ್ನು ಸಹ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಯಾವುದೇ ಕ್ಷೇತ್ರಗಳಾದರೂ ಸರಿ, ಯಾವುದೇ ಸಂಗತಿಗಳಾದರೂ ಸರಿ, ನಾವು ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿ ಕೊಟ್ಟು
ಪರಿಪೂರ್ಣವಾದ ಜೀವಿತವನ್ನು ಜೀವಿಸಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಸೊ ಹಾಗಾಗಿ ನಮ್ಮ ಆಲೋಚನೆಗಳಿರ್ಬೋದು, ನಾವು ಯಾವ ರೀತಿಯಾಗಿ ಜೀವನ ಹೊಂದಿ ಜೀವಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಯೋಚಿಸ್ತಾ ಇದ್ದೇವೆ, ಇವೆಲ್ಲವನ್ನು ದೇವರು ಖಂಡಿತ ಬಲ್ಲಂಥ ದೇವರಾಗಿದ್ದಾರೆ. ದೇವರಿಗೆ ಎಲ್ಲ ಗೊತ್ತಾ? ಎಸ್, ಎಲ್ಲ ಗೊತ್ತು. ಆದಿ ಅಂತ್ಯ ಎಲ್ಲ ಸಹ ದೇವರಿಗೆ ಗೊತ್ತಿರುವಂಥದ್ದಾಗಿದೆ. ನಿಮ್ಮ ಬಗ್ಗೆ ನಿಮಗಿಂತಲೂ ಚೆನ್ನಾಗಿ ದೇವರಿಗೆ ಗೊತ್ತಿರುವಂಥದ್ದಾಗಿದೆ. ಹಾಗಾಗಿ ಮೊದಲನೇದಾಗಿ ದೇವರಲ್ಲಿ ಭಯಭಕ್ತಿ ಇಲ್ಲದೇ ಇರುವಂಥದ್ದು, ದೇವರ ಭಯ ಇಲ್ಲದೇ ಇರುವಂಥವರು, ದೇವರ ಭಯ ಇಲ್ಲದೇ ಇರುವಂಥ ವಿಶ್ವಾಸಿಗಳು ಬಿದ್ದು ಹೋಗುವಂಥವರಾಗಿದ್ದಾರೆ. ಯಾಕೆ ಬಿದ್ದು ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ದೇವರಲ್ಲಿ ಅವ್ರಿಗೆ ಭಯ ಇಲ್ಲ, ದೇವರ ಬಗ್ಗೆ ಭಯ ಇಲ್ಲ, ಹಾಗಾಗಿ ಬಿದ್ದು ಹೋಗ್ತಾರೆ. ಮೊದಲನೇದಾಗಿ. ಎರಡನೇದಾಗಿ ನೋಡುವಾಗ ನಂಬಿಕೆ ಇಲ್ಲದೇ ಇರುವಂಥದ್ದು. ನೋಡ್ರಿ, ಕ್ರಿಸ್ತಿಯ ಜೀವಿತದಲ್ಲಿ ಏನು ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಅಂದರೆ ಪ್ರಗತಿ. ಸೊ ಇದು ನಂಬಿಕೆಯ ಮೂಲಕವಾಗಿ ಇದು ಸಾಧ್ಯವಾಗುವಂಥದ್ದಾಗಿದೆ. ರೋಮಾಪುರದವರ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1 1ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1 ವರ್ಸ್ 17. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಹಾಲೆಲೂಯ. ಸೊ ಹಾಗಾಗಿ ಮೊದಲದಾಗಿ ನೋಡಬೇಕಾದ್ರೆ ನಂಬಿಕೆ ಇಲ್ಲದೇ ಇರುವಂಥದ್ದು, ನಂಬಿಕೆಯಲ್ಲಿ ಡೆವಲಪ್ಮೆಂಟ್ ಆಗದೇ ಇರುವಂಥದ್ದು, ಪ್ರಗತಿ ಇಲ್ಲದೇ ಇರುವಂಥದ್ದು. ಎರಡನೇದಾಗಿ ನೋಡಬೇಕಾದ್ರೆ ಎರಡನೇ ವಾಕ್ಯವನ್ನು ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 4 ವರ್ಸ್ 18 4ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡುವಾಗ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಅಂದರೆ ಯಾವ ರೀತಿಯಾಗಿ ಬೆಳಗ್ಗೆ ಬೆಳಕು ಶುರುವಾದರೆ ಮಧ್ಯಾಹ್ನದವರೆಗೂ ಯಾವ ರೀತಿಯಾಗಿ ಪ್ರಖರವಾಗಿ ಬೆಳಗುವಂಥದ್ದಾಗಿದೆ, ಅದೇ ಪ್ರಕಾರವಾಗಿ ನೀತಿವಂತನ ಮಾರ್ಗ ಏನಿದೆ ಇದು ಈ ರೀತಿಯಾಗಿ ಪ್ರಖರವಾಗಿ ಬೆಳಿಬೇಕೇ ಹೊರತು ಹಾಗೇ ಇರಬಾರ್ದು. ಸೊ ಹಾಗಾಗಿ ಈ ನಂಬಿಕೆ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವರೇನಾಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಉಲ್ಟಾ ಆಗ್ತಾರೆ. ಮಧ್ಯಾಹ್ನ ಆದಮೇಲೆ ಏನಾಗುತ್ತೆ, ಬೆಳಕು ಕಮ್ಮಿ ಆಗ್ತಾ ಏನಾಗುತ್ತೆ, ಕತ್ಲಾಗೋಗುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಅವರ ಜೀವಿತ ಏನಾಗುತ್ತೆ ಅಂತ ಹೇಳಿದ್ರೆ ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ನಾವು ಪಾಪಕ್ಷಮಾಪಣೆ ಎಂಬ ನಂಬಿಕೆ ಮತ್ತು ಹೊಸ ಮನುಷ್ಯರಾಗಿ ಜೀವಿಸೋದನ್ನು ನಾವು ನಂಬಿ ನಾವು ಜೀವಿಸಬೇಕೇ ಹೊರತು ನಾವು ಪಾಪದಲ್ಲಿ ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಸಹ ಬಹಳ ಮುಖ್ಯ. ಪಾಪದಲ್ಲಿ ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಸಹ ಬಹಳ ಮುಖ್ಯ. ಹಾಲೆಲೂಯ. ಸೊ ದೇವರ ವಾಕ್ಯ ಹೇಳುತ್ತೆ ನಾವು ನಂಬಿದಂತೆ ಆಗುತ್ತದೆ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 29 ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 29. ಆಗ ಆತನು ಅವರಿಗೆ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಅಂದರೆ ನಂಬಿದಂತೆ ಆಗುವುದೆಂಬುದಕ್ಕೆ ದೇವರ ರಾಜ್ಯದ ನಿಯಮಗಳಾಗಿರುವಂಥದ್ದಾಗಿದೆ. ಅಂದರೆ ನೀವೇನು ನಂಬ್ತೀರ ಆ ರೀತಿಯಾಗಿ ಆಗುತ್ತೆ ಅಂತೇಳಿ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಿಬ್ರಿಯ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ಇಬ್ರಿಯದವರ ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 7. ಇಬ್ರಿಯ 11ನೇ ಅಧ್ಯಾಯ 7ನೇ ವಾಕ್ಯ, ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವಿಯನ್ನು ಕಟ್ಟಿ ಸಿದ್ಧ ಮಾಡಿದನು.
ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಅಂತೇಳಿ. ಹಾಲೆಲೂಯ. ಸೊ ಹಾಗಾಗಿ ದೇವರು ಪಕ್ಷಪಾತಿಯಲ್ಲ. ದೇವರು ಪಕ್ಷಪಾತಿಯಲ್ಲ. ಹಾಲೆಲೂಯ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂತಾಗಿದೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ ಅಂತ. ನಂಬುವವನಿಗೆ ಎಲ್ಲ ಸಾಧ್ಯ ಅಂಥೇಳಿ. ಹಾಗಾಗಿ ನಂಬಿಕೆ ಇಲ್ಲದಿರುವಂಥ ಜೀವಿತವನ್ನು ಜೀವಿಸ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅಂಥವ್ರು ಬಿದ್ದು ಹೋಗ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಇವನ ತಂಗಿಯರೆಲ್ಲರೂ ನಮ್ಮಲ್ಲಿದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಮತ್ತು 58ನೇ ವಾಕ್ಯ ನೋಡುವಾಗ, ಅವರು ಆತನನ್ನು ನಂಬದೇ ಹೋದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಅಂದರೆ ಯೇಸುಸ್ವಾಮಿ ಬಗ್ಗೆ ಆತನ ಊರಿನವರು ನಂಬದಿದ್ದರಿಂದ ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ ಅಂತೇಳಿ ದೇವರ ವಾಕ್ಯ ಬರೆದಿದೆ. ಹಲ್ಲೆಲೂಯ. ಸೊ ಹಾಗಾಗಿ ಅಪನಂಬಿಕೆ ಅನ್ನೋದೇನಾಗುತ್ತೆ ಅಂತ ಹೇಳಿದ್ರೆ ಇದು ಲಿಮಿಟ್ ಮಾಡುವಂಥದ್ದಾಗಿದೆ. ಅಪನಂಬಿಕೆ ಅನ್ನೋದೇನು ಮಾಡುತ್ತೆ? ಲಿಮಿಟ್ ಮಾಡುತ್ತೆ. ಹಾಗಾಗಿ ನಾವು ಅಪನಂಬಿಕೆ ನಮ್ಮ ಮೇಲೆ ಇಟ್ಕೊಳ್ಬಾರ್ದು. ಅಪನಂಬಿಕೆಯಿಂದ ನಾವು ಜೀವಿಸಬಾರ್ದು. ಅಪನಂಬಿಕಸ್ಥರಾಗಿ ನಾವಿರಬಾರ್ದು. ನಂಬಿಕೆಯಲ್ಲಿ ಬೆಳೀತಾ ಹೋಗಬೇಕು. ನಾವು ಬೆಳೀತಾ ಹೋಗ್ಬೇಕು. ಯಾವಾಗಲೂ ನಿಮ್ಮ ಬುದ್ಧಿ ಮೇಲೆ ಆತ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬುದ್ಧಿಶಕ್ತಿ ಮೇಲೆ ಆತ್ಕೊಳ್ಳೋಕೆ ಹೋಗ್ಬೇಡ್ರಿ. ಅದಕ್ಕೆ ನಂಬಿಕೆ ದೇವರೇನು ಹೇಳ್ತಾರೋ ಅದು ನಂಬುವಂಥದ್ದು, ಅದರ ಪ್ರಕಾರ ನಡೆಯುವಂಥದ್ದು. ಹಾಲೆಲೂಯಾ. ದಟ್ಸ್ ಇಟ್. ನೀವು ಅಷ್ಟು ಮಾಡಿದ್ರೆ ಸಾಕು. ಖಂಡಿತವಾಗಿ ನೀವು ಆತ್ಮಿಕ ಜೀವಿತದಲ್ಲಿ ನೀವು ಮುಂದೆ ಹೋಗ್ತೀರ ಹೊರತು ನೀವು ಬಿದ್ದು ಹೋಗೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ನೋಡಿ, ರೋಮ 6:14 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6:14. ರೋಮ 6:14 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ ಅಂತೇಳಿ ನಂಬಬೇಕು. ಅದರ ಪ್ರಕಾರ ನೀವು ಜೀವಿಸಬೇಕು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾನಿಲ್ಲಿ 2 ಪಾಯಿಂಟ್ ಮಾತ್ರ ಹೇಳಿ ನಾನು ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಬಿಲೀವರ್ಸ್ಗಳು ಬೀಳ್ತಾರೆ ಅಂತೇಳಿ. ನಾವು ಇದನ್ನು ಇನ್ನೂ ಅನೇಕ ಸಂಗತಿಗಳಿರುವಂಥದ್ದಾಗಿದೆ. ಇದನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಇದನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತೇಳಿ ಕರ್ತನ ದೇವಸ್ಥಾನದಲ್ಲಿ ಕೇಳ್ಕೊಳ್ತೇವೆ. ಯಾಕಂತೇಳಿದ್ರೆ ಪ್ರತಿ ಸಂದೇಶಗಳದು ಅಪ್ಡೇಟ್ ಆಗುವಾಗ ಅದು ನಿಮಗೆ ಸಿಗುವಂಥದ್ದಾಗಿದೆ. ಇದರಿಂದ ನೀವು ಆತ್ಮಿಕ ಲಾಭವನ್ನು ಪಡ್ಕೊಳ್ಬೋದು. ಆತ್ಮಿಕವಾಗಿ ಇದು ನಿಮಗೆ ಖಂಡಿತವಾಗಿ ಪ್ರಯೋಜನಕರವಾಗಿರುವಂಥದ್ದಾಗಿದೆ, ಉಪಯೋಗ ಆಗುವಂಥದ್ದಾಗಿದೆ. ಮತ್ತು ನೀವು ದೇವರಲ್ಲಿ ಇದು ಬೆಳೆಯಲು ಖಂಡಿತವಾಗಿ ನಿಮಗೆ ಇದು ದೇವರ ವಾಕ್ಯಗಳು ನಿಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಾಗಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿರಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.